ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ VTV ಭಾರತ್. ನಾನು ಸುನಂದ. ಯಶ್ ಅವರ ತಾಯಿ ಪುಷ್ಪಾ ಅವರು ಸಂದರ್ಶನವೊಂದರಲ್ಲಿ ದೀಪಿಕಾ ದಾಸ್ ಅವರ ಬಗ್ಗೆ ಹೀನಾಯವಾಗಿ ಮಾತನಾಡಿದ್ರು. ಇದರಿಂದ ಗರಂ ಆದ ದೀಪಿಕಾ ದಾಸ್, ನನ್ನ ಬಗ್ಗೆ ಹೀನಾಯವಾಗಿ ಮಾತನಾಡುವ ಯೋಗ್ಯತೆ ಯಾರಿಗೂ ಇಲ್ಲ ಎಂದು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿ ಪುಷ್ಪಾ ಅವರಿಗೆ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಕಿಂಗ್ ಸ್ಟಾರ್ ಯಶ್ ಅವರ ಚಿಕ್ಕಮ್ಮನ ಮಗಳು ದೀಪಿಕಾ ದಾಸ್ ಯಶ್ ಫ್ಯಾಮಿಲಿ ಆಗಿದ್ರು. ಯಶ್ ಹೆಸರನ್ನ ದೀಪಿಕಾ ಎಂದು ಬಳಸ್ಕೊಂಡಿಲ್ಲ. ಇದೀಗ ಯಶ್ ತಾಯಿ ಪುಷ್ಪಾ ವಿರುದ್ಧ ದೀಪಿಕಾ ಸಿಡಿದೆದ್ದಿದ್ದಾರೆ. ನಿರ್ಮಾಪಕಿ ಪುಷ್ಪಾ ಆಡಿದ ಮಾತುಗಳನ್ನ ಕೇಳಿ ದೀಪಿಕಾ ರೊಚ್ಚಿಗೆದ್ದಿದ್ದಾರೆ. ಇತ್ತೀಚೆಗಷ್ಟೇ ನಡೆದ ಸಂದರ್ಶನದ ವೇಳೆ ಪುಷ್ಪಾ ಅವರು ಇನ್ನೊಂದು ಸಿನಿಮಾ ಮಾಡ್ತಾರಂತೆ, ಅದಕ್ಕೆ ಹೀರೋಯಿನ್ ಈಗಾಗಲೇ ಫಿಕ್ಸ್ ಆಗಿದ್ದಾರಂತೆ, ದೀಪಿಕಾ ದಾಸ್ ಅಂತೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಪುಷ್ಪಾ ಅವರು, ಅವರಿಗೂ ನಮಗೂ ಆಗೋದೇ ಇಲ್ಲ, ನೀವದನ್ನ ಕೇಳಲೇಬಾರ್ದು, ಯಾವ ದೊಡ್ಡ ಹೀರೋಯಿನ್ ರೀ ಅವಳು, ಅವಳನ್ನ ಹಾಕೊಂಡು ಸಿನಿಮಾ ಮಾಡೋದಕ್ಕೆ ಯಾವ ದೊಡ್ಡ ಹೀರೋಯಿನ್ನು, ಯಾವ ಸಿನಿಮಾ ಮೂಲಕ ಅವಳು ಸಾಧನೆ ಮಾಡಿದ್ದಾಳೆ ಅಂತ ಪುಷ್ಪಾ ಖಾರವಾಗಿ ಹೇಳಿದ್ದಾರೆ. ದೀಪಿಕಾ ದಾಸ್ ಬಗ್ಗೆ ಪುಷ್ಪಾ ಕೊಟ್ಟ ಉತ್ತರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅದನ್ನ ಗಮನಿಸಿದ ದೀಪಿಕಾ ದಾಸ್ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ತಿರುಗೇಟು ನೀಡಿದ್ದಾರೆ. ಹೊಸ ಕಲಾವಿದರನ್ನ ಬೆಳೆಸೋ ಜನರು ಕಲಾವಿದರಿಗೆ ಬೆಲೆ ಕೊಡೋದನ್ನ ಕಲಿತಿರ್ಬೇಕು. ಇಲ್ಲಿವರೆಗೂ ಯಾರ ಹೆಸರನ್ನು ಹೇಳ್ಕೊಂಡು ಬಂದಿಲ್ಲ, ಮುಂದೇನೂ ಬರೋದಿಲ್ಲ. ಕೆಲವರಿಗೆ ಬೆಲೆ ಕೊಟ್ಟ ಮಾತ್ರಕ್ಕೆ ಯಾರನ್ನು ಕಂಡು ಭಯ ಯಾರಿಗೂ ಇಲ್ಲ. ಅದು ಅಮ್ಮ ಆದ್ರೂ ಸರಿ, ದೊಡ್ಡಮ್ಮ ಆದ್ರೂ ಸರಿ, ಪುಷ್ಪಮ್ಮ ಆದ್ರೂ ಸರಿ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಸ್ಟಾರ್ಸ್ ಆಫ್ ಅವರ್ ಇಂಡಸ್ಟ್ರಿ, ನಾನು ಯಾವ ದೊಡ್ಡ ನಟಿ ಅಲ್ದಿದ್ರು, ಏನು ಸಾಧನೆ ಮಾಡದಿದ್ರು ನನ್ನ ಬಗ್ಗೆ ಹೀನಾಯವಾಗಿ ಮಾತನಾಡುವ ಯೋಗ್ಯತೆ ಯಾರಿಗೂ ಇಲ್ಲ ಎಂದು ದೀಪಿಕಾ ದಾಸ್ ಬರ್ಕೊಂಡಿದ್ದಾರೆ. ಅವಳು ದೊಡ್ಡಮ್ಮ ಅಂತ ನನ್ನ ಮುಂದೆ ಬರೋದೇ ಇಲ್ಲ, ತುಂಬಾ ಹೆದರಿಕೊಳ್ತಾಳೆ. ಚಿಕ್ಕಂದಿನಿಂದಲೂ ಅವಳು ನನ್ನನ್ನ ನೋಡಿದ್ರೆ ಹೆದರಿಕೊಳ್ತಿದ್ಲು. ನಾನು ಫೋನ್ನಲ್ಲಿ ಮಾತಾಡಿದ್ರು ಕೂಡ ಎರಡೇ ಮಾತು ಅವಳು ಮಾತಾಡೋದು. ಅವರ ಅಣ್ಣನ ಮೇಲೆ ನನ್ನ ಮೇಲೆ ಅವಳಿಗೆ ಭಯ ಜಾಸ್ತಿ. ಯಾವುದೇ ಜಗಳ ನಮ್ಮ ನಡುವೆ ಆಗಿಲ್ಲ, ನಾವೆಲ್ಲ ಚೆನ್ನಾಗೇ ಇದ್ದೇವೆ ಎಂದು ಈ ಹಿಂದೆ ಪುಷ್ಪಾ ಅರುಣ್ ಕುಮಾರ್ ಹೇಳಿದ್ರು. ಆದ್ರೀಗ ಪುಷ್ಪಾ ಕೊಟ್ಟಿರುವ ಹೇಳಿಕೆ ದೀಪಿಕಾ ದಾಸ್ ಮನಸ್ಸನ್ನ ಘಾಸಿಗೊಳಿಸಿದೆ.